ಹಲೋ ಸುಜಾಮನ್. ಇವತ್ತು ನಂದು ಸೂಟಿ ಇತ್ತು, ಡ್ಯೂಟಿ ಇರಲಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರಬೇಕಾಗಿತ್ತು. ಯಾಕಂದ್ರೆ ಮನ್ಯಾಗ ಒಂದು ಸ್ವಲ್ಪ ಸಾಮಾನು ಬೇಕಾಗಿದ್ದು. ಆಮೇಲೆ ಶಾಪಿಂಗ್ ಮಾಡ್ಬೇಕಂತೇಳಿ ನಾನು ಎಲ್ಲ ರೆಡಿ ಆದ್ನಿ ಮಸ್ತಂಗಿ. ಹೊರಗೆ ಟೆಂಪ್ರೇಚರ್ -5 ಇತ್ತು. ಅದಕ್ಕೆ ಫುಲ್ ಪ್ರೊಟೆಕ್ಷನ್ ಎಲ್ಲ ಜಾಕೆಟ್ ಗೀಕೆಟ್ ಹಾಕ್ಕೊಂಡು ಪದ್ದತಿ ರೆಡಿಯಾಗಿ ಬ್ಯಾಗ್ ತಗೊಂಡು ಸ್ಟಾರ್ಟ್ ಮಾಡಿದ್ವಿ ನಮ್ಮ ಜರ್ನಿ. ಲೆಟ್ಸ್ ಗೋ. ಟೂ ಡೇಸ್ ಎಲ್ಲ ಹೊರಗಡೆ ಸ್ನೋ ಬಿದ್ದು ಎಲ್ಲ ವ್ಯವಸ್ಥೆ ಹಿಂಗಾಗಿತ್ತು ನಮ್ಮ ಅಪಾರ್ಟ್ಮೆಂಟ್ ಹೊರಗೆ. ಸೊ ಏನೂ ಅಂಜಿಕಿರಲಿಲ್ಲ, ಯಾಕಂದ್ರೆ ನಾ ಫುಲ್ ಪ್ಯಾಕ್ ಆಗಿ ಹೊಂಟಿದ್ನಿ. ನನಗೆ ಗೊತ್ತಿತ್ತು ಹೊರಗಿನ ಟೆಂಪ್ರೇಚರ್ ಮೈನಸ್ ಐತಿ. ಅದಕ್ಕೆ ನನಗೆ ಸೆಕ್ಯೂರಿಟಿ ಬೇಕಂತೇಳಿ ಒಂದು ಫುಲ್ ಎಲ್ಲ ಜಾಕೆಟ್ ಗೀಕೆಟ್ ಹಾಕ್ಕೊಂಡು ರೆಡಿಯಾಗಿ ಹೊಂಟಿವಿ ಮಾರ್ಕೆಟ್ ಕಡೆ. ಲೆಟ್ಸ್ ಗೋ. ಫಸ್ಟ್ ನಾ ಹೋದ್ನಿ ಆ್ಯಕ್ಷನ್ ಅಂತೇಳಿ ಒಂದು ಸೂಪರ್ ಮಾರ್ಕೆಟ್ ಟೈಪ್ ಇರ್ತೈತಿ. ಇಲ್ಲಿ ನಮಗೆಲ್ಲ ಗ್ಲೋಸರೀಸ್ ಸಿಗ್ತಾವೆ. ಮನೆಗೆ ಬೇಕಾಗಿರೋ ಸಾಮಾನು ಅಂದ್ರೆ ಫ್ಲೋರ್ ಕ್ಲೀನ್ ಮಾಡೋದು. ಆಮೇಲೆ ಸೊ ನಿಮಗೆ ತೋರಿಸ್ತೀನಿ ನಾ ಒಳಗೆ ಹೋಗಿ. ಬರ್ರಿ ಒಳಗೆ ಹೋಗೋಣ. ನನಗಿಲ್ಲಿ ಇದು ಇಷ್ಟ ಆಯಿತು, ಪೆನ್ ಹಾಕೋದು. ಪೆನ್ ಮತ್ತು ಅಂದರೆ ಹಾಕ್ಲಿಕ್ಕೆ ಒಂದು ಬೇಕಾಗಿತ್ತು. ಅದಕ್ಕೆ ಅದನ್ನೊಂದು ತೊಗೊಂಡು ಚಲೋ ಇತ್ತು. ಆಮೇಲೆ 1-2-3 ಬಾಕ್ಸ್ ಬೇಕಾಗಿದ್ದು. ಎಲ್ಲ ಭಾಳ ಇದ್ದು, ರೇಟು ಎಲ್ಲ ಹೆವಿ ಇದ್ದು. ರೇಟ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಾಗ ರೇಟ್ ಬಗ್ಗೆ ಎಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಬರೀ ಏನೇನು ತೊಗೊಂಡಿನಿ ಅಂತ ನಾನು ನಿಮ್ಗೆ ಅಷ್ಟೇ ಹೇಳ್ತೀನಿ. ಸೊ ಫ್ಲೋರ್ ಕ್ಲೀನಿಂಗ್ ಮಾಡ್ಲಿಕ್ಕೆ ಐಟಮ್ಸ್ ಬೇಕಾಗಿತ್ತು, ಫ್ಲೋರ್ ಕ್ಲೀನರ. ಆಮೇಲೆ ಅಲ್ಲಿ ನೋಡ್ತನು ಖಂಡಾಪಟ್ಟಿ ಅದಾವಪ್ಪ. ಫ್ಲೋರ್ ಕ್ಲೀನ್ ಮಾಡೋಕ್ಕೊಂದು ಬೇರೆ ಐತಿ, ಎಲ್ಲದಕ್ಕೊಂದೊಂದು ಬೇರೆ ಅದಾವೆ, ಡಿಫ್ರೆಂಟ್ ಅದಾವೆ. ಎಲ್ಲನೂ ಒಂದೇ ಕಡೆ ಇದರಲ್ಲಿ ಯೂಸ್ ಮಾಡ್ಲಿಕ್ಕೆ ನಡೆಯಂಗಿಲ್ಲ. ಎಲ್ಲ ಬೇರೆನ ತೊಗೋಬೇಕಾಕೈತಿ ನಾವು. ನಾ ಇವು 3 ತೊಗೊಂಡು ನನಗೆ ಬೇಕಾಗಿದ್ದು ಮೋಸ್ಟ್ ಇಂಪಾರ್ಟೆಂಟು. ಇಲ್ಲಿ ಎಷ್ಟು ಥರ ಅದಾವಂದ್ರೆ ಕನ್ಫ್ಯೂಸ್ ಆಗಕ್ಕೈತಿ ನನಗೆ. ಇದು ನೋಡ್ರಿ, ಇವು ಬಾಂಡೆದು ಸಾಮಾನು ಇರ್ತಾವೆ, ಅವಕ್ಕೂ ವಾಶ್ ಮಾಡ್ಲಿಕ್ಕೆ ಬೇರೆ ಇರ್ತೈತಿ. ಆಮೇಲೆ ಇದು ಅದು ಕುಕ್ಕರ್ ವಾಶ್ ಮಾಡೋದಿತ್ತಂದ್ರೆ ಅದು ಬೇರೆ. ಇದು ಓವನ್ ವಾಶ್ ಮಾಡೋದು, ಓವನ್ ಇರ್ತೈತಿ ಅದನ್ನು ವಾಶ್ ಮಾಡ್ಲಿಕ್ಕೆ. ಆಮೇಲೆ ಇದು ಗ್ಯಾಸ್ದು ಮ್ಯಾಲೆ ಅಂದರೆ ನಾವು ಒಲೆ ಇರ್ತೈತಿ ಅದ್ರ ಮ್ಯಾಲಿಂದ ಒಲೆ ವಾಶ್ ಮಾಡ್ಲಿಕ್ಕೆ ಇದು ಬೇರೆ. ಈ ಥರ ಇಷ್ಟು ಕ್ಲೀನರ್ಗಳದಾವ. ಈ ತಲೆ ಕೆಟ್ಟು ಬಿಡ್ತಂದು ಇದು ನೋಡಿ. ಎಲ್ಲದಕ್ಕೂ ಎದಕ್ಕೆ ಬೇರೆ ಇಟ್ಟಾರೆ, ಎಲ್ಲ ಕೂಡಿಸಿ ಒಂದೇ ಇಟ್ಟರೆ ಹಾಕಿತ್ತಲ್ಲ. ನಮ್ಮ ಇಂಡಿಯಾದಾಗ ಯಾವ್ದಾರು ಒಂದು ತೊಗೊಂಡು ಹೋಗ್ತೀವಿ, ಅದರಲ್ಲೇನೋ ಎಲ್ಲ ಕ್ಲೀನ್ ಮಾಡ್ತೀವಿ. ಗ್ಯಾಸ್ ಕಟ್ಟಿನೂ ಅದರಲ್ಲೇನೋ ಕ್ಲೀನ್ ಮಾಡ್ತೀವಿ, ಫ್ಲೋರು ಅದರಲ್ಲೇನೋ ಕ್ಲೀನ್ ಮಾಡ್ತೀವಿ, ಎಲ್ಲ ಅದರಲ್ಲೇನೋ ಕ್ಲೀನ್ ಆಕೈತಲ್ಲ. ಅದಕ್ಕೆ ಬೇರೆ ಇಟ್ಟಾರೆ ಇವ್ರು. ಫುಲ್ಲು ಕಾಮಿಡಿ. ಇಷ್ಟು ಟೈಪ್ ಕ್ಲೀನರ್ಸ್ಗಳದಾವು, ತಲೆ ಕೆಡ್ತಿ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತ. ನನಗೂ ಯಾವುದೂ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ಸೊ ಹಿಂಗಾಗಿ ನಾನು ಒಂದು 3 ತೊಗೊಂಡು ಯಾವ ಚಾಯ್ಸ್ ಮಾಡ್ಕೊಂಡು ಅವು ಯಾವ್ಯಾವ ಅದಾವನ್ನು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಾಗೆ. ಸೊ ಇದು ವೆಟ್ ವೈಪ್ಸ್ ಟೈಪ್ ಬರ್ತೈತಿ. ಒರೆಸ್ಲಕ್ಕ ಹಸಿ ಇರ್ತೈತಿ. ಅದರಲ್ಲಿ ನಾವು ಒಂದು ಸ್ವಲ್ಪ ಏನಾರ ಅಡುಗೆ ಮಾಡಿರ್ಬೇಕು, ಒರೆಸ್ಲಕ್ಕೆ ನಡಿತೈತಿ. ಆಮೇಲೆ ಒಂದು ಬೆಡ್ಶೀಟ್ ಬೇಕಾಗಿತ್ತು, ಯಾಕಂದ್ರೆ ಅವ್ರು ಕೊಟ್ಟಿದ್ದು ಬೆಡ್ಶೀಟ್ ವೈಟ್ ಕಲರ್ ಇತ್ತು. ಅದು ಹೊಲಸಾಕೈತಿ ಅಂದ್ರೆ ಒಂದು ಕಲರ್ದು ಬೆಡ್ಶೀಟ್ ಬೇಕಾಗಿತ್ತು. ಬೆಡ್ಶೀಟ್ ಒಂದು ತೊಗೊಂಡು ಆಮೇಲೆ ಹಂಗೆ ನೋಡಿದ್ನಿ ಇಲ್ಲಿ
ಸ್ಕಾಲ್ಪ್ ಮಸಾಜ್ ಮಾಡ್ಕೊಳಕೈತಿ. ಮಸಾಜ್ ಕೈ ಹನಿಗೆ ಟೈಪ್ ಇರ್ತೈತಿ, ಏನು ಡಿಫ್ರೆನ್ಸ್ ಏನಿಲ್ಲ. ಸ್ವಲ್ಪ ದೊಡ್ಡ ಇದನ್ನ ಇರ್ತಾವೆ, ಅದಕ್ಕೆ ಅದು ಮಸಾಜರ್ ಟೈಪ್ ವರ್ಕ್ ಆಕೈತಿ. ಅದೊಂದು ತೊಗೊಂಡು ಇಷ್ಟೆಲ್ಲ ಇನ್ನೂ ಭಾಳಷ್ಟು ಸಾಮಾನು ತೊಗೊಂಡು ಎಲ್ಲ ನಾನು ಏನೇನು ಬೇಕಲ್ಲ ಅದನ್ನೆಲ್ಲ ತೊಗೊಂಡು ಬಿಲ್ಡಿಂಗ್ ಸೆಕ್ಷನ್ ಕಡೆ. ಇದು ಬಿಲ್ಡಿಂಗ್ ಸೆಕ್ಷನ್ನ. ಇಲ್ಲಿ ಈ ಥರ ಬಿಲ್ಡಿಂಗ್ ಆಕೈತಿ. ನಾವು ಎಲ್ಲ ಸಾಮಾನು ಅಲ್ಲಿಟ್ಟು ಅವ್ರೇನೆಲ್ಲ ಪ್ಯಾಕ್ ಮಾಡಿ ಕುಡಿಯಂಗಿಲ್ಲ. ಎಲ್ಲ ಬಡ ಹಿಂದೆ ಕ್ಯೂ ಇರ್ತಾವೆ. ಜಲ್ದಿ ಇಡಬೇಕು ಎಲ್ಲ ಸಾಮಾನು. ಆಮೇಲೆ ಮತ್ತು ಆಚೆಕಡೆ ಸೈಡು ಜಲ್ದಿ ನಮ್ಮ ಬ್ಯಾಗ್ಗಳಿಗೆ ಹಾಕ್ಕೋಬೇಕು. ಒಟ್ಟು ಡಿಲೇ ಮಾಡೋಂಗಿಲ್ಲ, ಅವ್ರಿಗೇನು ಹೆಲ್ಪ್ ಮಾಡೋಂಗಿಲ್ಲ, ಎಲ್ಲ ನಾವು ಮಾಡ್ಕೋಬೇಕು ಜಲ್ದಿ. ಮೇ ಬಿ ನಾವು ವಿಡಿಯೋ ಮಾಡೋದಕ್ಕೆ ಇಷ್ಟ ಆಗಲಿಲ್ಲ ಕಾಣ್ತೈತಿ. ಮೂತಿ ಹಪ್ಪತ್ತೇಳು ಗಂಟೆ ಹಾಕಿದ್ಲು ಚಿಗವ. ಸೊ ಎಲ್ಲ ತುಂಬ್ಕೊಂಡು ಬಡ ನಿಂತಿದ್ರಲ್ಲಿ ಹಿಂದೆ ತೊಗೊಂಡು ಎಲ್ಲ ಸಾಮಾನು ಬಿಲ್ಡಿಂಗ್ ಅದ ಮಾಡ್ಕೊಂಡು ಸಾಮಾನು ತೊಗೊಂಡು ಹೊಂಟೀವಿ. ಸೊ ಇದು ನಮ್ಮದು ಶಾಪಿಂಗ್ ಆಗಿತ್ತು ಆ್ಯಕ್ಷನ್ ಒಳಗೆ. ಏನೇನು ತೊಗೊಂಡೀನಿ ಅದಕ್ಕೆ ಎಷ್ಟೆಷ್ಟು ಪ್ರೈಸ್ ಐತಿ ಅನ್ನೋದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಾಗ ನೋಡಿರಿ. ಯಾಕಂದ್ರೆ ಎಲ್ಲ ಒಂದೇ ವಿಡಿಯೋದಾಗ ಕವರ್ ಮಾಡ್ಲಿಕ್ಕೆ ಆಗಂಗಿಲ್ಲ, ವಿಡಿಯೋ ಭಾಳ ಲೆಂತ್ ಆಕೈತಿ. ಅದಕ್ಕೆ ಒಂದು ರೇಟ್ ಹೆಂಗಿರ್ತೈತಿ ಏನು ಅದ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ವಾಪಸ್ ನಮ್ಮ ಮನೆ ಕಡೆ ಹೊಂಟಿದ್ನಿ. ಹೋಗುವಾಗ ಇಲ್ಲೆಲ್ಲ ಒಂದು ಸ್ವಲ್ಪ ಫ್ರೂಟ್ಸ್ ಅದ ಕಾಣಿಸಿದು. ಸೊ ನೋಡ್ಬೇಕು ಯಾವ ಚಲೋ ಇರ್ತಾವೆ. ಇಲ್ಲಿ ಆರೆಂಜ್ ಅದು ಮಸ್ತ್ ಇರ್ತಾವೆ. ಇಲ್ಲಿ ಫ್ರೂಟ್ಸ್ ಎಲ್ಲ ಫ್ರೆಶ್ ಇರ್ತಾವೆ. ಸೊ ನೋಡಿದ್ನಿ ಈ ಥರ ಇವರು ಸ್ಯಾಟರ್ಡೇ ಒಳಗೆ ಈ ಥರ ಅಂಗಡಿ ಹಾಕ್ತಾರೆ ಹೊರಗೆ, ಅಂದ್ರೆ ರೋಡ್ ಸೈಡ್ ಈ ಥರ ಅಂಗಡಿ ಬರ್ತಾವೆ. ಬೇರೆ ನಮ್ಮ ಕಡೆ ಇದ್ದಂಗೆ ಪಾನಿಪುರಿ ಅಂಗಡಿ, ಭೇಳ್ಪುರಿ ಅಂಗಡಿ ಆ ಥರ ಏನು ಇರೋಂಗಿಲ್ಲ. ಸೊ ಎಲ್ಲ ಫ್ರೂಟ್ಸ್ ಅಂಗಡಿಗಳು ಈ ಥರ ಇರ್ತಾವೆ. ನೋಡಿದ್ನಿ ಎಲ್ಲ ಫ್ರೆಶ್ ಮಾಡಿದ್ದು, ಎಲ್ಲ ಫ್ರೆಶ್ ಐಟಮ್ಸ. ಸೊ ಇದು ನೋಡ್ರಿದ ಆರೆಂಜ್ ಯಾವ ಟೈಪ್ ಐತೆ ನೋಡ್ರಿ. ಏನೋ ಅದು ಗಿಡದಾಗಿನ ತಪ್ಪಲು ಸಕಟೆ ನಾವು ಒಣಗಿಲ್ಲ, ತಪ್ಪಲು ಸಮೇತನ ಹರ್ಕೊಂಬಂದರು. ಎಲ್ಲ ಎಕ್ದಮ್ ಫ್ರೆಶ್ ಇತ್ತು. 1 ಕಿಲೋಕ್ಕೆ 3.9 ಯೂರೋ ಇತ್ತು. ಸೊ ಆಲ್ಮೋಸ್ಟ್ ಒಂದು 400 ರುಪೀಸ್ ಆಕೈತಿ ಇಂಡಿಯಾದ. ಬಟ್ ಫ್ರೆಶ್ ಎಕ್ದಮ್ ಮಸ್ತ್ ಇರ್ತಾವೆ. ನಂದೆಲ್ಲ ಸಂತಿ ಮುಗೀತು. ತೊಗೊಂಡು ಒಂದು ಸ್ವಲ್ಪ ಫ್ರೂಟ್ಸ್ ಬೇಕಾಗಿದ್ದು ಫ್ರೂಟ್ಸ್ ತೊಗೊಂಡು ಆಮೇಲೆ ಕೌಫ್ಲ್ಯಾಂಡ್ಗೆ ಹೋಗಿ ಅಲ್ಲೊಂದು ಸ್ವಲ್ಪ ವೆಜಿಟೇಬಲ್ಸ್ ಬೇಕಾಗಿತ್ತು, ಅದನ್ನೂ ಒಂದು ಸ್ವಲ್ಪ ತೊಗೊಂಡು ಎಲ್ಲ ಮಾಡ್ಕೊಂಡು ಹೆವಿ ವಜ್ಜ್ ಆಗಿತ್ತು ಬ್ಯಾಗ್. ಒಂದು ನನ್ನ ದೋಸ್ತನ ಕಡೆ ಕೊಟ್ಟಿದ್ನಿ, ಒಂದು ನಾ ಹಿಡ್ಕೊಂಡಿದ್ನಿ. ವಾಪಸ್ ಮನೆಗೆ ಹೊಂಟೀವಿ. ಇದು ಹೆಡ್ಫೋನ್ ಹಾಕ್ಕೊಂಡಿದ್ದ ಹಾಡ ಏನು ಕೇಳಾಕತ್ತಿಲ್ಲ, ಆದರೆ ನನ್ನ ಕಿವಿ ಪ್ರೊಟೆಕ್ಟ್ ಮಾಡ್ತೈತಿ ಹೊರಗಡೆ ಥಂಡಿಯಿಂದ, ಅದ್ರ ಸಲುವಾಗಿ ಹಾಕ್ಕೊಂಡಿದ್ದೆ. ನಮ್ಮ ಫ್ರೆಂಡ್ ಶ್ರವಣ ನನಗಿದ್ನ ರೆಫರ್ ಮಾಡಿದ್ದ. ಬೆಸ್ಟ್ ಚಾಯ್ಸ್ ಐತಿ. ಥ್ಯಾಂಕ್ ಯು ದೋಸ್ತ್. ಸಿಗುನು ನೆಕ್ಸ್ಟ್ ವಿಡಿಯೋದಾಗ. ಅದ್ರಾಗ ರೇಟ್ ಎಷ್ಟೈತಿ, ಏನೈತಿ, ಏನೇನು ತೊಗೊಂಬಂದಿನಿ ಎಲ್ಲ ನೋಡೋನು. ಚಾವ್ ಬಾಯ್.